ಕೇಂದ್ರದ ಅಡಿಯಲ್ಲಿ ಶ್ರಮಿಸುವ ಯೋಧರು ಇಂದು ರಾಜ್ಯ ಸರ್ಕಾರಗಳಿಗೆ ಮನವಿ ಸಲ್ಲಿಸುವ ಪರಿಸ್ಥಿತಿ ಎದುರಾಗಿದೆ. ಇದು ಕೇಂದ್ರ ಸರ್ಕಾರದ ವೈಫಲ್ಯ. ದೇಶ ಕಾಯುವ ಯೋಧ ತನ್ನ ಸೌಲಭ್ಯಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದಾ ದೇಶ ಸೇವೆಯಲ್ಲಿ ಮುಳುಗಿರುವ ಯೋಧ ನಿವೃತ್ತಿ ನಂತರ ತನ್ನ ಸೌಲಭ್ಯಗಳನ್ನು ಬೇಡಿ ಪಡೆಯುವ ಈ ಪರಿಸ್ಥಿತಿ ಬದಲಾಗಬೇಕಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಜವಾಬ್ದಾರಿ ಹೊಂದುತ್ತಿರುವ ನಾನು ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಯೋಧರಿಗೆ ನೀಡಬಹುದಾದ ಹುದ್ದೆಗಳನ್ನು ಕುರಿತು ಚರ್ಚಿಸಿ ಉತ್ತಮ ತೀರ್ಮಾನ ಕೈಗೊಳ್ಳುತ್ತೇನೆ ಹಾಗೂ ಮಾಜಿ ಯೋಧರ ಮನವಿಯನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಶೀಘ್ರವಾಗಿ ಪರಿಹರಿಸಲಾಗುವುದೆಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಶರೀರ ಕೂಡ ಕೊನೆಗೆ ತನ್ನ ಸ್ವಂತಕ್ಕೆ ಏನು ಆಗುವುದಿಲ್ಲ ಅಂತ ಬೇರೆಯವ್ರಿಗೆ ಸೇವೆ ಮಾಡೋಕ್ಕೇನೆ ಈ ಒಂದು ದೇಹ ಇದೆ ಅನ್ನೋ ಒಂದು ಮಾತು ಸುಭಾಷಿತ ಮಾತನ್ನ ಅವರು ನಿಮ್ಮೆಲ್ಲರ ಕಣ್ಣೀರಿಗೆ ನಾವು ಸ್ಪಂದಿಸಬೇಕು, ಕಣ್ಣೀರ ಬಗ್ಗೆ ಆಲೋಚನೆ ಮಾಡಬೇಕು, ನಿಮ್ಮ ದುಃಖ ದುಮಾನವನ್ನ ನೆನಪು ಮಾಡ್ಕೊಳ್ಬೇಕು, ಅದಕ್ಕೆ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಈಗ ನೀವೆಲ್ಲ ಅನೇಕ ವಿಚಾರಗಳನ್ನ ನಮ್ಮ ಅರ್ಕೇಶ್ ಅವರು ತಮ್ಮೆಲ್ಲರ ಪರವಾಗಿ ಪ್ರಸ್ತಾವನೆ ಮಾಡಿದ್ರು. ಕಣ್ಣೀರು ನಕ್ಕಿದ್ರೂ ಕಣ್ಣೀರು ಬರ್ತದೆ, ನಗುದ್ರೂ ಕಣ್ಣೀರು ಬರ್ತದೆ. ಸೊ ಅದರಿಂದ ನಕ್ಕಿದಾಗ ಸ್ವಲ್ಪ ಹೊತ್ತು ಮಾತ್ರ ನೆನಪಿರ್ತದೆ. ನೊಂದಂತ ಕಣ್ಣೀರು ಬಹಳ ಶಾಶ್ವತವಾಗಿ ಅದು ನೆನಪಾಗಿ ಉಳ್ಕೊಂಡಿರ್ತದೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ನಾನು ಕರೆಸಿದ್ದೀರಿ. ಎಂತ ಕರೆಸಿದ್ರು ಗೊತ್ತಿಲ್ಲ, ಒಂದು ಸಣ್ಣ ಅರ್ಜಿ ಕೊಟ್ಟಿದ್ದೀರಿ. ನಿಮ್ಮ ವೆಲ್ಫೇರ್ ಬೋರ್ಡ್ ವಿಚಾರದಲ್ಲಿ ಹಿಂದೆ ಸರ್ಕಾರ ಸ್ಥಾಪನೆ ಮಾಡಿತ್ತು, ಅದನ್ನು ಮತ್ತೊಂದು ಸರ್ಕಾರ ಬಂದು ವಾಪಸ್ ತಗೊಳ್ತು ಅಂತ ಹೇಳಿ ಈ ಒಂದು ಅರ್ಜಿಲಿ ನನಗೆ ಕೊಟ್ಟಿದ್ದಾರೆ. ನಾನಿಷ್ಟೇ ಹೇಳೋದು, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಉಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂಥ ವಿಚಾರ. ಹಂಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರು, ಅದು ವಾಪಸ್ ತೆಗೆದುಕೊಳ್ತು ಅಂತೇಳಿ ಬಹಳ ದುಃಖದಿಂದ ಅವರು ಕೆಲವು ಮಾತನ್ನ ಹೇಳಿದರು. ಭಗವಂತ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶದಲ್ಲಿ ನಾವು ಏನು ಒಳ್ಳೇದು ಮಾಡ್ತೀವಿ ಅದು ಮಾತ್ರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗ್ತದೆ. ನಿಮ್ಮ ಬದುಕು ಬಹಳ ಕಷ್ಟವಾದ್ದು. ಮಿಲಿಟ್ರಿಯವರು ಮಿಲಿಟ್ರಿಗೆ, ನೇವಿಗೆ, ಈ ಕಡೆ ನಮ್ಮ ಏರ್ಫೋರ್ಸ್ಗೆ ತಂದೆ ಆದಂಥ ಸ್ಥಾನಮಾನ ಇದ್ದು ಕೇಂದ್ರ ಸರ್ಕಾರ ಬೇಕಾದಷ್ಟು ಕಾನೂನುಗಳನ್ನು ಮಾಡಿ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಅದೇ ಕೆಲಸ ನೀವು CRPF ಅವರು ಮಾಡಿದ್ದೀರಿ. ಮತ್ತೆ ಯಾಕೆ ಈ ರಾಜ್ಯಕ್ಕೆ ಇದನ್ನ ಕಳಿಸಿದ್ರು? ನೀವು ರಾಜ್ಯದ ನೌಕರಲ್ಲ, ಸೆಂಟ್ರಲ್ ನೌಕರರು. ನಿಮಗೂ ಕೂಡ ಅದೇ ಸ್ಥಾನಮಾನ ಕೊಡಬೇಕಾದ್ದು ಯಾವುದೇ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, UPA ಇರಲಿ, NDA ಆಗಲಿ, ಅದರ ಒಂದು ದೊಡ್ಡ ಕರ್ತವ್ಯ ಮತ್ತು ಧರ್ಮ ಕೂಡ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನಮ್ಮ MP ಗಳ ಹತ್ರ ಯಾರ ಹತ್ರ ಮಾತಾಡಿ ಇದ್ರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮತ್ತು ಈಗೇನು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಕಾಂಗ್ರೆಸ್ನ ಎಕ್ಸರ್ವಿಸ್ ಮೆನ್ಗೆ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕೂಡ ಹೇಳ್ತಾ ಇದ್ರು, ಇದೇನು ಕೆಲವು ನ್ಯೂನತೆ ಆಗಿದೆ, ಇದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡಲೇ ನಾನು ಮಾತಾಡಿ ಇದಕ್ಕೆ ಯಾವ ರೀತಿ ನಾವು ಮರುಜೀವನ ಕೊಡಬೇಕು ಅನ್ನೋದನ್ನ ಚಿಂತನೆ ಮಾಡಿ ನಿಮ್ಗೊಂದು ದೊಡ್ಡ ಶಕ್ತಿ ಕೂಡ. ಇದು ಮಾನವೀಯತೆಯ ಪ್ರಶ್ನೆ, ಇದು ವೈಯಕ್ತಿಕವಾದ ವಿಚಾರ. ಯಾರು ಪರ್ಮನೆಂಟ್ ಆಗಿ ಇರುವುದಿಲ್ಲ, ಈ ಚೇರು ಪರ್ಮನೆಂಟ್ ಆಗಿ ಇರುವುದಿಲ್ಲ, ನನಗೂ ಪರ್ಮನೆಂಟ್ ಆಗಿ ಯಾವ ಚೇರು ಇರುವುದಿಲ್ಲ ಅನ್ನೋದು ಕೂಡ ನನಗೆ ಅರಿವಿದೆ. ಆದರೆ ಈ ಪೆನ್ನು ಪೇಪರ್ ಸಿಕ್ಕಿದಾಗ ಏನು ನಾವು ಬರೀತೀವಿ, ಏನು ಸೈನ್ ಹಾಕ್ತೀವಿ, ಏನು ಆದೇಶ ಕೊಡ್ತೀವಿ ಅದು ಮಾತ್ರ ಕೆಲವು ದಿನ ಶಾಶ್ವತವಾಗಿ ಕೂಡ ನನಗೆ ಅರಿವಿದೆ. ಆದ್ದರಿಂದ ತಮಗೆ ತುಂಬು ಹೃದಯದಿಂದ ತಾವು ಮಾಡಿದಂಥ ಸೇವೆ, ಈ ದೇಶಕ್ಕೆ ಏನು ಮಾಡಿದ್ದೀರಿ, ಈ ದೇಶಕ್ಕೆ ಏನು ತ್ಯಾಗ ಮಾಡಿದ್ದೀರಿ, ಬೇರೆಯವರು ನಿಮ್ಮ ಪ್ರಾಣನ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟು ಸಮಾಜನ ಬದುಕನ್ನ ತಾವು ಈ ದೇಶವನ್ನು ರಕ್ಷಣೆ ಮಾಡಿರೋದು ನಿಜವಾಗ್ಲೂ ನಾವು ಎಲ್ಲರೂ ಕೂಡ, ನಾವು ರಾಜಕಾರಣಿಗಳಾಗಿದ್ದವರು ಎಲ್ಲರೂ ರಾಜಕಾರಣಿಗಳಾಗಂತ ಯೋಗ ಬರುದು. ರಾಜಕಾರಣ ಎಲ್ಲೆಷ್ಟೋ ಜನ ಆಗ್ತಾರೆ, ಅಧಿಕಾರ ಸಿಕ್ಕೋದು ಬಹಳ ಜನಕ್ಕೆ ಬಹಳ ಕಡಿಮೆ. ಎಷ್ಟು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ? 220
4 MLA ಆಯ್ತಾರೆ, 28 MP ಆಯ್ತಾರೆ, ಒಬ್ರು CM ಆಯ್ತಾರೆ, 33 ಜನ ಮಂತ್ರಿ ಆಯ್ತಾರೆ ಅಷ್ಟು ಬಿಟ್ಟರೆ ಬೇರೆ ಯಾರು ಹೊಸದಾಗಿ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಜನ ಆಯ್ಕೆ ಮಾಡಿದಂಥ ತೀರ್ಪಿಗೆ ನಾವೆಲ್ಲರೂ ಕೂಡ ಗೌರವದಿಂದ ಕಾಪಾಡಿಕೊಂಡು ಈ ಸಂದರ್ಭದಲ್ಲಿ ನಾವು ಹೋಗ್ಬೇಕಾಗ್ತದೆ. ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2019 ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಬಳಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಸಿಆರ್ಪಿಎಫ್ನ ವೀರ ಯೋಧರ ಹಾಗೂ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಎಲ್ಲ ಹುತಾತ್ಮ ಯೋಧರಿಗೂ 5ನೇ ವಾರ್ಷಿಕ ಸ್ಮರಣಾಂಜಲಿ ಕಾರ್ಯಕ್ರಮ ಗ್ರೂಪ್ ಸೆಂಟರ್ ಯಲಹಂಕದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇಶಕ್ಕೆ ರೈತ, ಕೃಷಿಕ, ಕಾರ್ಮಿಕ, ಯೋಧ 4 ಪ್ರಮುಖ ಆಧಾರ ಸ್ತಂಭಗಳಂತೆ ಅರೆಸೇನಾ ಪಡೆ ಯೋಧರ ಸಮಸ್ಯೆ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳಲಾಗುವುದು. ಸದಾ ಪರರ ಹಿತಕ್ಕಾಗಿ ಶ್ರಮಿಸುವ ಯೋಧರನ್ನು ಶೀಘ್ರವಾಗಿ ಪರಿಹರಿಸಲಾಗುವುದು. ಈ ಹಿಂದೆ ನಮ್ಮ ಸರ್ಕಾರ ನೀಡಿದ ಪ್ರತ್ಯೇಕ ಸೈನಿಕ ಬೋರ್ಡ್ ಅನ್ನು ನಂತರ ಬಂದ ಸರ್ಕಾರ ತೆರವುಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಚರ್ಚಿಸಿ ಮಾಜಿ ಸೈನಿಕರ ಬೋರ್ಡ್ ಅನ್ನು ಮರುಸ್ಥಾಪನೆ ಮಾಡುವ ಕುರಿತು ಚಿಂತಿಸಲಾಗುವುದೆಂದು ತಿಳಿಸಿದರು. ನಾನಿಷ್ಟೇ ಹೇಳೋದು ನಿಮಗೆ, ನಾವು ನೀವೆಲ್ಲ ಸೇರಿ ನಿಮ್ಮ ಏನು ವಿಚಾರ ಇದೆ ಮತ್ತೊಂದಿನ ನಾನು ಅರ್ಕೇಶ್ ಅವ್ರ ಹತ್ರ, ನಿಮ್ಮ ಪದಾಧಿಕಾರಿಗಳ ಹತ್ರ ತಮ್ಮ ಸಮಸ್ಯೆ ಬಗ್ಗೆ ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಹುಡುಕಿ ಚರ್ಚೆ ಮಾಡಿ ಅದಕ್ಕೇನಾದ್ರು ಒಂದು ಪರಿಹಾರವನ್ನು ಒದಗಿಸ್ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಮತ್ತು ನಿಮಗೆಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದೀನಿ, ನೋಡೋಣ ಏನೇನು ಕಾನೂನು ಅವಕಾಶ ಇದೆ, ಎಕ್ಸ್ ಸರ್ವಿಸ್ ಮೆನ್ಗೆ ಯಾವ ರೀತಿ ಅವಕಾಶ ಇದೆ, ಇನ್ನೇನಾದ್ರು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಏಕೆಂದರೆ ತಮ್ಮ ಹಣನೇ ಮುಖ್ಯ ಅಲ್ಲ, ತಾವು ಸಂಪಾದನೆ ಮಾಡಿರುವಂಥ ಗೌರವ, ಅನುಭವ, ಸಂಬಂಧ, ಪ್ರೀತಿ ಇವೆಲ್ಲ ಕೂಡ ಭಾಳ ಮನುಷ್ಯನಲ್ಲಿ, ನಮ್ಮ ಮನುಷ್ಯನ ಜೀವತ್ವದಲ್ಲಿ ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ತಾವೆಲ್ಲ ಒಂದು ದೊಡ್ಡ ನಿವೃತ್ತಿ ಆಗಿದ್ದೀರಿ, ಈ ದೇಶಕ್ಕೆ ಹೋರಾಟ ಮಾಡಿದ್ದೀರಿ, ಸಮಾಜಕ್ಕೆ ಹೋರಾಟ ಮಾಡಿದ್ದೀರಿ, ತಮ್ಮ ನೋವು ನನಗೆ ಅರಿವಿದೆ. ಇಲ್ಲಿ ನಾನು ಸಂತೋಷದಿಂದ 2 ಮಾತಾಕಿ ಖಾಲಿ ಮಾತಾಡಿ ಹೋಗ್ಲಿಕ್ಕೆ ನನಗೆ ಬರಲಿಲ್ಲ. ಬಂದಂಥ ಸಂದರ್ಭದಲ್ಲಿ ಬಂದಂಥ ಹೃದಯಗಳಿಗೆ ನಾನು ಯಾವ ರೀತಿ ಶಕ್ತಿ ತುಂಬೋದು ಅನ್ನೋದನ್ನ ಗಮನವನ್ನು ಇಟ್ಟಬೇಕು ಅಂತೇಳಿ ಇವತ್ತು ತಾವು ಮಾಡಿದಂಥ ತ್ಯಾಗನ ಮನದಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರೋದು ಒಂದು ಕಡೆ ಒಂದು ಪುರಂದರದಾಸು, ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದುವನಾಭನ ಪಾದ ಭಜನೆ ಪರಮ ಸುಖ ಅಂತ. ಹಂಗೆ ನೀವೆಲ್ಲ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ನಾಡಿಗೆ ರಕ್ಷಣೆ ಮಾಡಿದಂಥ ಜನರನ್ನ, ರಿಟೈರ್ಡ್ ಆದಂಥ ಜನರನ್ನ ಭೇಟಿ ಮಾಡುವಂಥ ಒಂದು ಸೌಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ. ಬರ್ತೀನಿ, ಮತ್ತೆ ಭೇಟಿ ಮಾಡೋಣ. ನಿಮ್ಮ ಆಫೀಸ್ ಬೇರಸ್ನೆಲ್ಲ ಕರೆಸಿ ನಾನು ಬಂದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಸರ್ಕಾರದ ವತಿಯಿಂದ ಏನು ಸಹಾಯ ಮಾಡಬೇಕು ಅದು ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷರಾದ ನಿವೃತ್ತ ಐಜಿ ಅರ್ಕೇಶ್, ದೇಶಕ್ಕಾಗಿ 24 ಗಂಟೆಗಳ ಸೇವೆ ಸಲ್ಲಿಸುವ ಅರೆಸೇನಾ ಪಡೆಗಳ ಕುಂದುಕೊರತೆಗಳು ಸಾಕಷ್ಟಿವೆ. ಈ ಕುರಿತು ಸರ್ಕಾರದ ಗಮನಕ್ಕೆ ತರಲು ದೇಶಕ್ಕಾಗಿ ತಮ್ಮ ಪ್ರಾಣ ಕಳೆದುಕೊಂಡ ಅರೆಸೇನಾ ಪಡೆಗಳ ಯೋಧರ ಸ್ಮರಣಾರ್ಥವಾಗಿ ಈ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸೇವಾ ಸಮಯದಲ್ಲಿ ಯಾರಿಂದಲೂ ಲಂಚ ಪಡೆದಿಲ್ಲ. ಮುಂದೆ ನಮ್ಮ ಹಕ್ಕನ್ನ ಪಡೆಯಲು ಲಂಚ ನೀಡುವ ಅವಶ್ಯಕತೆ ಇಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆಗೆ ಸಿಗುವ ಸೌಲಭ್ಯಗಳು ಅರೆಸೇನಾ ಪಡೆಗಳಿಗೆ ಸಿಗುತ್ತಿಲ್ಲ. ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ನಿವೃತ್ತಿ ನಂತರ ಪಿಂಚಣಿ ಸೇರಿದಂತೆ ಹಲವು ಸೌಲಭ್ಯಗಳಿಗಾಗಿ ಪರದಾಡುವ ಪರಿಸ್ಥಿತಿ ಅರೆಸೇನಾ ಪಡೆಯ ಯೋಧರಿಗೆ ಎದುರಾಗಿದೆ. ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಅರೆಸೇನಾ ಪಡೆಗಳ ಯೋಧರಿಗೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ಬೋರ್ಡ್ ವ್ಯವಸ್ಥೆ ಆಗಬೇಕಿದೆ. ಕೇವಲ ಸೌಲಭ್ಯಕ್ಕಾಗಿ ಅಲ್ಲದೆ ದೇಶ ಸೇವೆ ಸಲ್ಲಿಸಿರುವ ಯೋಧರ ಕುಂದುಕೊರತೆಗಳನ್ನು ಆಲಿಸಿ ಪರಿಹರಿಸುವಲ್ಲಿ ಸರ್ಕಾರ ಶ್ರಮಿಸಬೇಕಿದೆ. ಸರ್ಕಾರಕ್ಕೆ ಮುಂದೆ ಈ ಮೂಲಕ ನಮ್ಮ ಯೋಧರ ಸಮಸ್ಯೆಗಳನ್ನು ಮಂಡಿಸಲಾಗುತ್ತಿದ್ದು, ತ್ವರಿತ ನಮ್ಮ ಕುಂದುಕೊರತೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸುತ್ತೇವೆ ಎಂದರು. ಇವತ್ತಿಗೆ 5 ವರ್ಷಗಳ ಹಿಂದೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೇತ್ಪುರ ಅನ್ನುವ ಜಾಗದಲ್ಲಿ CRPFನ 44 ಯೋಧರನ್ನ ಪಾಕಿಸ್ತಾನಿ ಟೆರರಿಸ್ಟ್ಗಳ ಕುಮ್ಮಕ್ಕಿನಲ್ಲಿ ಒಬ್ಬ ವ್ಯಕ್ತಿ ಸೂಯಿಸೈಡ್ ಬಾಂಬರ್ ಆಗಿ ಬಂದು ಅವರನ್ನ ಪುಡಿ ಪುಡಿ ಮಾಡಿದ. ಶರೀರಗಳು ಛಿದ್ರವಾದವು. ದೇಶ ಸೇವೆಯಲ್ಲಿ ನಿರತರಾಗಿದ್ದ ಈ ಜನರ ಶರೀರದ ತುಂಡುಗಳನ್ನು ಅವರ ಮನೆಗಳಿಗೆ ಕಳಿಸಲಾಯಿತು ಹುತಾತ್ಮರಾಗಿ. ಈ ಜನರ ತ್ಯಾಗ ಬಲಿದಾನಗಳ ಸ್ಮರಣೆಯನ್ನ ಮಾಡುವುದು ದೇಶದ ಒಂದು ಕೃತಜ್ಞ ಸರ್ಕಾರದ
ಮತ್ತು ಜನತೆಯ ಆದ್ಯ ಕರ್ತವ್ಯ. ಸಿಆರ್ಪಿಎಫ್, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಐಟಿಬಿಪಿ, ಅಸ್ಸಾಂ ರೈಫಲ್ ಇತ್ಯಾದಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ನ ಸದಸ್ಯರು ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯಲ್ಲಿ ದಿನನಿತ್ಯವೂ ನಿರತರಾಗಿದ್ದಾರೆ. ಜೆನೆವಾ ಕನ್ವೆನ್ಷನ್ನ ಆಧಾರವಾಗಿ ಆರ್ಮಿಯನ್ನ ನಾವು ಬಾರ್ಡರ್ನಲ್ಲಿ ಶಾಂತಿ ಸಮಯದಲ್ಲಿ ಇಡುವ ಹಾಗಿಲ್ಲ. ಶಾಂತಿ ಸಮಯದಲ್ಲಿ ದೇಶದ ಬಾರ್ಡರ್ನ ಕಾಯ್ತಾ ಇರೋರು ಬಿಎಸ್ಎಫ್, ಐಟಿಬಿಪಿ, ಎಸ್ಎಸ್ಬಿ ಈ ತರದ ಪ್ಯಾರಾಮಿಲಿಟರಿ ಫೋರ್ಸ್ನ ಸದಸ್ಯರು. ಹೊರದೇಶದಿಂದ ಆಗುವ ಆಕ್ರಮಣದ ಮೊದಲನೇ ಶಾಕನ್ನ ಅನುಭವಿಸುವವರು ಅವರು. ಯುದ್ಧವೇನಾದರೂ ಪ್ರಾರಂಭವಾದ ನಂತರ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುವುದು ಈ ಪ್ಯಾರಾಮಿಲಿಟರಿ ಫೋರ್ಸ್ನ ಜನ. ಆಂತರಿಕ ಸುರಕ್ಷತೆಗೆ ಧಕ್ಕೆ ಬಂದಾಗ ಅದು ಆಂತರಿಕ ವಿದ್ರೋಹಿಗಳಿಂದ ಆಗ್ಬೋದು, ದೇಶದಿಂದ ಹೊರ ಹೋಗಬೇಕು ಅಂತ ನಾಗಾಲ್ಯಾಂಡ್, ಮಿಜೋರಾಂ ಇತ್ಯಾದಿಗಳಲ್ಲಿ ನಡೆದಂತ ಸಶಸ್ತ್ರ ವಿದ್ರೋಹಗಳಾಗಿರ್ಬಹುದು, ನಕ್ಸಲೈಟ್ಗಳಾಗಿರಬಹುದು, ಅಥವಾ ಪಂಜಾಬ್ ಕಾಶ್ಮೀರದಂತ ಟೆರರಿಸ್ಟ್ಗಳಾಗಿರ್ಬಹುದು, ದೇಶದಾದ್ಯಂತ ಕಮ್ಯುನಲ್ ರಾಯಟ್ಸ್ ಆಗಿರಬಹುದು, ಅಥವಾ ಪ್ರಕೃತಿ ವಿಕೋಪದಲ್ಲಿ ಎಲ್ಲೇ ಪ್ರವಾಹ ಅಥವಾ ಅಗ್ನಿ ಅನಾಹುತ ಅಥವಾ ಭೂಕಂಪದಂತಹ ಅನಾಹುತಗಳಾದಾಗ ರಾಜ್ಯ ಪೊಲೀಸ್ನ ನೆರವಿಗೆ ಈ ಅರೆಸೇನಾ ಪಡೆಗಳು ತಕ್ಷಣ ಧಾವಿಸ್ತವೆ. ಹೀಗಾಗಿ ಈ ಅರೆಸೇನಾ ಪಡೆಗಳು ದಿನನಿತ್ಯವೂ ಒಂದಲ್ಲ ಒಂದು ಸಮಸ್ಯಾಗ್ರಸ್ತ ಕ್ಷೇತ್ರಗಳಲ್ಲಿಯೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಈ ಅರೆಸೇನಾ ಪಡೆಗಳಲ್ಲಿ ನಾನು ಹೇಳಿದ 6 ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ಗಳು ಸುಮಾರು 15 ಲಕ್ಷದ ಜನಗಳು ಅವರಲ್ಲಿ ಇದ್ದಾರೆ. ಆದರೆ ಈ ಪ್ಯಾರಾಮಿಲಿಟರಿ ಫೋರ್ಸ್ಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಬಹಳಷ್ಟು ಶ್ರೀಸಾಮಾನ್ಯನ ಅನುಭವದಲ್ಲಿ ಬರುವಂತದ್ದು ಏನಂದ್ರೆ, ಈ ಪ್ಯಾರಾಮಿಲಿಟರಿಯನ್ನು ಮಿಲಿಟರಿ ಎನ್ನುವ ಭ್ರಮೆಯಲ್ಲಿದ್ದಾರೆ. ಪ್ಯಾರಾಮಿಲಿಟರಿ ಫೋರ್ಸಸ್ ಹೋಮ್ ಮಿನಿಸ್ಟ್ರಿಯ ಕೈ ಕೆಳಗೆ ಬರುತ್ತೆ. ಅವರು ಅದರ್ ಆರ್ಮ್ಡ್ ಫೋರ್ಸಸ್ ಆಫ್ ದಿ ಯೂನಿಯನ್ ಅನ್ನುವ ಪಟ್ಟಿಯಲ್ಲಿ ಬರ್ತಾರೆ. ಕೇಂದ್ರ ಸರ್ಕಾರದ ಈ ಫೆಡರಲ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಪೊಲೀಸಿಂಗ್ ಅಥವಾ ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಪೊಲೀಸನ್ನು ಇಟ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಅವರನ್ನ ಅದರ್ ಆರ್ಮ್ಡ್ ಫೋರ್ಸಸ್ ಆಫ್ ದಿ ಯೂನಿಯನ್ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ದಿನನಿತ್ಯವೂ ಈ ಕಠಿಣ ಸೇವೆ ಮಾಡ್ತಾ ಇರುವಂತಹ ಜನ ಸುಮಾರು 30,000 ಜನ ಸ್ವಾತಂತ್ರ್ಯ ಜನರಲ್ ಎಚ್.ಆರ್. ಸಿಂಗ್ ಮಾತನಾಡಿ, ಪುಲ್ವಾಮಾ ದಾಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನ ಸ್ಮರಿಸುವ ಈ ಬೃಹತ್ ಸಮಾವೇಶ ವಿಶೇಷವಾಗಿದ್ದು, ಮಾಜಿ ಯೋಧರ ಹಲವು ಕುಂದುಕೊರತೆಗಳನ್ನು ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳ ಮುಂದೆ ಮಂಡಿಸಲು ಉತ್ತಮ ವೇದಿಕೆ ಆಗಿರುವುದು ಮಾಜಿ ಯೋಧರ ಭಾಗ್ಯವೆಂದರೆ ತಪ್ಪಾಗಲಾರದು. ಕೇಂದ್ರ, ರಾಜ್ಯ ಸರ್ಕಾರಗಳು ಅರೆಸೇನಾ ಪಡೆಗಳ ಬೇಡಿಕೆಗಳನ್ನು ಅರಿತು ತ್ವರಿತ ಈಡೇರಿಸಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಮಾತನಾಡಿ, ಹಲವಾರು ಸಂದರ್ಭಗಳಲ್ಲಿ ದೇಶದ ಗೌರವ ರಕ್ಷಣೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿರುವ ಅರೆಸೇನಾ ಪಡೆಗಳ ಮಾಜಿ ಯೋಧರರು ತಮ್ಮ ಹಕ್ಕಿಗಾಗಿ ಬೀದಿಯಲ್ಲಿ ನಿಂತಿರುವುದು ಶೋಚನೀಯ ಸಂಗತಿ. ಮಾಜಿ ಯೋಧರರು ಕೇಳುತ್ತಿರುವ ಭಿಕ್ಷೆಯಲ್ಲ, ಅವರ ಹಕ್ಕನ್ನ ಕೇಳುತ್ತಿದ್ದಾರೆ. ಈಗಿನ ಸರ್ಕಾರಗಳು ಅರೆ ಸೇನಾ ಪಡೆಗಳ ಮಾಜಿ ಯೋಧರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ದೇಶ ಕಾಯುವ ಯೋಧನಿಗೆ ಯಾವುದೇ ಜಾತಿ, ಧರ್ಮ, ಪಕ್ಷಗಳಿಲ್ಲ. ಯೋಧರ ಸೇವೆ ಬಯಸುವ ಸರ್ಕಾರಗಳಿಗೆ ಯೋಧರ ಕಷ್ಟ ಕೇಳುವ ಕಿವಿ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಯೋಧರ ಈ ಮನವಿಯನ್ನ ಸರ್ಕಾರದ ಗಮನಕ್ಕೆ ಖಂಡಿತ ತರಲಾಗುವುದೆಂದು ತಿಳಿಸಿದರು. ಸಿಎಪಿಎಫ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸೈನಿಕರಾದ ಅನಂತ್ ರಾಜಗೋಪಾಲ್ ಮಾತನಾಡಿ, ದೇಶದ ಗಡಿಯನ್ನ ಹಗಲು ರಾತ್ರಿ ಎನ್ನದೇ ಕಾವಲು ಕಾಯುವ, ದೇಶಕ್ಕೆ ಯಾವುದೇ ಆಪತ್ತು ಎದುರಾದಲ್ಲಿ ಮೊದಲು ನಿಂತು ಸೆಣಸಾಡುವ ಯೋಧ ತನ್ನ ಕರ್ತವ್ಯದಿಂದ ನಿವೃತ್ತಿ ಹೊಂದು ತನ್ನ ತಾಯ್ನಾಡಿಗೆ ಬಂದರೆ ಇಲ್ಲಿ ಅವನು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇವೆ ಸಲ್ಲಿಸುವ ಪರಿಸ್ಥಿತಿ ಇದೆ. ಕೇಂದ್ರ, ರಾಜ್ಯದಿಂದ ಮಾಜಿ ಯೋಧರಿಗೆ ಸಲ್ಲಿಸಬೇಕಿರುವ ಸೌಲಭ್ಯ ಪಡೆಯುವಲ್ಲಿ ಹರಸಾಹಸ ಪಡಬೇಕಿದೆ. ಈ ಹಿಂದೆ ಅರೆಸೇನಾ ಪಡೆಗಳ ಬೋರ್ಡನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದ್ರು. ಆದರೆ ನಂತರ ಬಂದ ಸರ್ಕಾರ ಸೈನಿಕ ಬೋರ್ಡನ್ನ ಜಾರಿಗೊಳಿಸುವಲ್ಲಿ ವಿಫಲರಾಗಿತ್ತು. ಈಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿದ್ದು, ಈ ಬಾರಿ ನಮ್ಮ ಸೈನಿಕರಿಗಾಗಿ ಪ್ರತ್ಯೇಕ ಬೋರ್ಡ್ ಸ್ಥಾಪನೆಯಾಗುವ ಭರವಸೆ ಇದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವೀರಮರಣ ಹೊಂದಿದ ಹುತಾತ್ಮ ಯೋಧರ ಕುಟುಂಬಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನರಸಿಂಹಾರೆಡ್ಡಿ,
ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಎಚ್ ಕೃಷ್ಣಪ್ಪ, ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅನಂತ ರಾಜಗೋಪಾಲ್, ನರಸಿಂಹಮೂರ್ತಿ ಸೇರಿದಂತೆ ಸಾವಿರಾರು ಮಾಜಿ ಯೋಧರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾर स्वामी, सिद्धि टीवी, यलहंक। इसी मौके को मैं यूज करते, आज बसंत पंचमी भी है। आज के दिन लोग, खासकर युवा लोग, वैलेंटाइन डे के रूप में मनाते हैं। तो हमारी ये अपील है युवाओं से कि जो लोग देश के लिए अपना सर्वोच्च बलिदान कर रहे हैं, इसको एक पुलवामा शहीद दिवस के रूप में पूरे देश को मनाना चाहिए। और वैलेंटाइन डे तो एक अलग चीज़ है, लेकिन जो शहादत देते हैं उसका देश में कोई अलग ही मूल्य होना चाहिए। हमारे जवान जो अर्धसैनिक बल या CAPF बोलते हैं, बहुत मुश्किल हालातों में ड्यूटी कर रहे हैं पूरे देश में। जैसे भी RK साहब ने बताया है, हमारे जवान इतना त्याग है उनका, जो जान दे दिए वो तो है ही, जो नौकरी कर रहे हैं उनका भी बलिदान बहुत बड़ा बलिदान है। परिवार से दूर रहते हैं, त्यौहार अपने साथ नहीं मना पाते, कोई सामाजिक कार्यक्रम में इकट्ठे नहीं हो पाते, छुट्टी टाइम पे नहीं मिल पाती, चुनाव अक्सर आ जाते हैं तो चुनाव में छुट्टी रोक दी जाती है। आप लोग देख रहे होंगे कितने लोग आत्महत्या कर रहे हैं, कितने लोगों का सेहत खराब हो रहा है। तो ये सब इसलिए है कि जो देश के अर्धसैनिक बल है, जो देश में विकास अगर चाहिए तो विकास के लिए शांति व्यवस्था चाहिए, और शांति व्यवस्था के लिए अर्धसैनिक बल का बहुत बड़ा योगदान है पूरे देश में। जो भी भारत माता की जय, भारत माता की। ಒಬ್ಬ ಪ್ಯಾರಾಮಿಲಿಟರಿ ಆಗಿರ್ತಾನೆ, ಸಾಬಾದ್ ಅಲಿ ಖಾನ್ BSF ಇಂದ ರೆಪ್ರೆಸೆಂಟ್ ಮಾಡಿರ್ತಾರೆ. ಅವತ್ತು ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ನಮಗೆ ಒಂದು ಓಯಂನ ಮಾಡ್ತಾರೆ ಮತ್ತು ಒಂದು ಆದೇಶ ಮಾಡ್ತಾರೆ. ಈ ಒಂದು ಯುದ್ಧದಲ್ಲಿ ಯಾರೇ ಆಗಿರ್ಲಿ, ಮಿಲಿಟರಿ ಮತ್ತೆ ಪ್ಯಾರಾಮಿಲಿಟರಿ ಯಾರೇ ಆಗಿರ್ಲಿ, ಅವ್ರಿಗೆ ನಾವು ಈಕ್ವಲ್ ಕೊಡ್ಬೇಕು ಅಂತಾನು ಮಾಡ್ತಾರೆ. ಆದ್ರೆ ಅದು ಕೇವಲ ರೆವಿನ್ಯೂ ಆಕ್ಟ್ ಮಾತ್ರನೇ ಆಗ್ತದೆ. ಎಂತ ಒಂದು ವಿಪರ್ಯಾಸ ಅಂದ್ರೆ, ಜಮೀನು ತಗೊಳ್ಳೋದಕ್ಕೆ ನೀವು ಸೈನಿಕರು, ಸೇವಾ ನಿಯಮಾವಳಿಯಲ್ಲಿ ಯೋಧರು, ಆದ್ರೆ ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಒಂದು ಉತ್ತರನ ನಾವು ನೋಡ್ತಾ ಇದೀವಿ ಸ್ನೇಹಿತರೆ ಇವತ್ತು. ಯಾಕೆಂದ್ರೆ ನಮಗೋಸ್ಕರ ಒಂದು ಸರ್ಕಾರ ಸಂಸ್ಥೆ ಇಲ್ಲ, ಈ ಬೋರ್ಡ್ ಇಲ್ಲ, ಅದು ನಿಗಮ, ನಾವು ಮಂಡಳಿನ ಏನೋ ಒಂದು ನಮಗೋಸ್ಕರ ಹೋರಾಡ್ತಕ್ಕಂಥ ಒಂದು ಮಂಡಳಿ ಇಲ್ಲ. ಇವತ್ತು ಸರ್ಕಾರಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲ ಒಂದು ಮನವರಿಕೆ ಮಾಡಿಕೊಡೋ ಹಾಗೆ ಮಾತಾಡಿದ್ದಾರೆ. ಇವಾಗ ಏನು DCM ಸರ್ ಏನ್ ಬರ್ತಾರೆ, ಅವ್ರ ಮುಂದೆನೂ ಸ್ವಲ್ಪ ನಮ್ಮ RK ಸರ್ ಅವರು ಅವ್ರ ಮುಂದೆ ಹೇಳ್ತಾರೆ. ಇವತ್ತು IAS IPS ಆಗುವಂತ ಮನಸ್ಥಿತಿ, ಒಂದು ತಾಕತ್ತಿದ್ದು ಸಹ ನನ್ನ ದೇಶಭಕ್ತಿ, ನನ್ನ ದೇಶ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು SLC ಆಗಿದ ತಕ್ಷಣ ಹೋದ್ರು ಇವತ್ತು ಇಲ್ಲಿ ಬಂದು ಯಾವುದೋ ಒಂದು ಹೋಟೆಲ್, ಒಂದು ಇನ್ಸ್ಟಿಟ್ಯೂಟ್ ಅಲ್ಲ, ಒಂದು ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ಅವನು IAS ಆಗಿದ್ರೆ ಎಲ್ಲಿರ್ತಾ ಇದ್ದ, ಒಬ್ಬ ದೇಶನ ಪ್ರಾಣ ಕೊಡ್ತೀನಿ, ನನ್ನ ದೇಹ ಕೊಡ್ತೀನಿ, ನನ್ನ ದೇಶಕ್ಕೋಸ್ಕರ, ಈ ತಾಯಿ ಭಾರತಕ್ಕೆ ನಾನು ಮೈವದಿಕೆಯಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ದೇಶನ ರಕ್ಷಣೆ ಮಾಡಕ್ ಹೋದವನು ಇವತ್ತು ಎಲ್ಲರ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಊಟ ಮಾಡ್ತಕ್ಕಂಥ ಹೋಟೆಲ್ಗಳ ಸೆಕ್ಯೂರಿಟಿ ಸ್ನೇಹಿತರೆ. ಇದು ಈ ಭಾರತ ದೇಶದಲ್ಲಿ ಇದೊಂದು ದೊಡ್ಡ ವಾಸ್ತವಿಕ ಸಮಸ್ಯೆ. ಈ ಸಮಸ್ಯೆನ ದಯಮಾಡಿ ಈ ಕೂಗುನ ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರು ಯೋಚನೆ ಮಾಡಿ. ನಾವು ಪ್ರತಿ ದಿನ ರಾತ್ರಿ ದಿನ ನಾವು CM DCM ಅಲ್ಲಿ ಅಂತ ಹಲಿತಾ ಇದ್ದೀವಿ. ಇವತ್ತು ನಾವು ದೇಶಕ್ಕೋಸ್ಕರ ನಾವು ಓಡಾಡಿರ್ತಕ್ಕಂಥವ್ರು, ಹೆಂಡತಿ ಮಕ್ಕಳು ಪರಿಸರ ಎಲ್ಲ ಬಿಟ್ಟು ಹೋಗಿ ನಮ್ಮ ಸಂಬಂಧಗಳು ಅವೆಲ್ಲ ಸರಿ ಮಾಡ್ಕೊಂಡು ಅಲ್ಲೂ ಹೋಗಿ ಇವತ್ತು ದೇಶನ ನಾವು ರಕ್ಷಿಸಿದ್ದಕ್ಕೆ ಇವತ್ತು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಸ್ನೇಹಿತರೆ ಇದು. ದಯಮಾಡಿ ಸಂಘಟಿತರಾಗಿ. ಇವತ್ತಿನ ನನ್ನ ನಿರೀಕ್ಷೆ 5,000 ಜನ ಇತ್ತು ಸ್ನೇಹಿತರೆ. ಇಂಥ ಕಾರ್ಯಕ್ರಮಗಳು ಮುಂದಿನ ಕಾರ್ಯಗಳಿಗೆ ಪ್ರೋತ್ಸಾಹ ಆಗಿರ್ತವೆ ಅಂತ ಹೇಳ್ತಾ, ಪ್ಯಾರಾಮಿಲಿಟರಿ ಅವರು ಮತ್ತು ಮಿಲಿಟರಿ ಅವರ ತಾರತಮ್ಯ ಕೇವಲ ಸೌಲಭ್ಯಗಳಲ್ಲಿ ಮಾತ್ರ ಅಂತ ಹೇಳ್ತಾ,
ಮಾಡೋ ಕಾರ್ಯಗಳಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ನಿಮ್ಗೆ ಮನವರಿಕೆ ಮಾಡಿಕೊಡ್ತಾ ಇವತ್ತು ಕರ್ನಾಟಕ ಅಲ್ಲ ಭಾರತಾದ್ಯಂತ ಎಲ್ಲ ಅರಸೇನಾ ಪಡೆಗಳು ಒಂದೇ ಆಗಿದ್ರೆ ನಾವು ಎಲ್ಲೋ ತಲುಪ್ತೀವಿ. ಇಷ್ಟೊತ್ತಿಗೆ ಎಲ್ಲೋ ತಲುಪ್ತಿದ್ವಿ, ಕಾಲ ಮಿಂಚಿಲ್ಲ, ಎಲ್ಲ ಒಗ್ಗಟ್ಟಾಗಿ ಮುನ್ನಡೆದ್ರೆ ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೊಳ್ತೀವಿ. ಅದಕ್ಕೆ ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಶ್ರಮ ಅದು ಬೇಕೇ ಬೇಕಾಗ್ತದೆ. ದಯಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗಿನ ಚಿಕ್ಕವನು ನಾನೇ ಇದ್ದೀನಿ. ಯಾಕೆಂದ್ರೆ 9 ತಿಂಗಳ ಮುಂಚೆ ನನ್ನ ಪೆನ್ಷನ್ ಬಂದಿದ್ದೇನೆ. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ಸಂಘಟಿತರಾಗಿ ಕೇವಲ ಈಗ ಸಿಗ್ತಕ್ಕಂತ ಕೇವಲ ಕೆಳಮಟ್ಟದ ಸೌಲಭ್ಯವನ್ನು ಮನ್ನಣೆಗೆ ತೆಗೆದುಕೊಳ್ಬೇಡಿ. ಇದರಿಂದ ಮುಂದೆ ನಮ್ಮ ಮಂಡಳಿ ಆದ್ರೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಅವಲಂಬಿತರರು ಎಲ್ಲರಿಗೂ ಒಳ್ಳೆಯದಾಗ್ತದೆ. ದಯಮಾಡಿ ಈ ಒಂದು ಸಮಾರಂಭಕ್ಕೆ ಇಷ್ಟೆಲ್ಲ ನಾನಾ ಕಡೆಗಳಿಂದ ನೀವು ಬಂದಿದ್ದೀರಾ, ಬಹಳ ಖುಷಿ ನಮಗೆ. ಈ ಒಂದು ಸಮಾರಂಭದಲ್ಲಿ ನನಗೆ ಮಾತು ಪ್ಯಾರಾಮಿಲಿಟರಿ ಫೋರ್ಸಸ್ ನ ಬಿಟ್ಟು ಹೊರಗಡೆ ಬರ್ತಾರೆ. ಪೆನ್ಷನ್ ಯಾಕಿಲ್ಲ ಅಂತ ಕೇಳಿದ್ರೆ ಸರ್ಕಾರ ಇವರಿಗೆ ಕೊಡೋ ರೀಸನ್ ಏನು ಅಂದ್ರೆ 60 ವರ್ಷ ಸರ್ವಿಸ್ ಇದೆಯಲ್ಲ ನಿಮ್ಗೆ ಅಂತ ಸರ್ಕಾರ ಹೇಳುತ್ತೆ. ಅಂದ್ರೆ ಒಬ್ಬ ಮನುಷ್ಯ 60 ವರ್ಷ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆ, ತನ್ನ ಕುಟುಂಬ, ತನ್ನ ಊರು ಎಲ್ಲವನ್ನು ಬಿಟ್ಟು ಹೋಗಿದ್ದಕ್ಕೆ ನಾವು ಒಂದು ರಿವಾರ್ಡ್ ಕೊಡಬೇಕಾಗಿತ್ತು. ಆದ್ರೆ ನಾವು ಹೇಳಿದ್ದೇನು, ಏನ್ 60 ವರ್ಷ ಸರ್ವಿಸ್ ಮಾಡ್ತಿಲ್ಲ, ಪೆನ್ಷನ್ ಬೇಡ ಬಿಡು. ಬಹುಶಃ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು. ಇದ್ರ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ಆಗ್ಬೇಕು. ಇದರ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ಆಗ್ಬೇಕು. ರಾಜಕೀಯವನ್ನ ಮೀರಿದ ರಾಜಕಾರಣ ಅಲ್ಲ, ರಾಷ್ಟ್ರಕಾರಣದ ಚರ್ಚೆ ಆಗ್ಬೇಕು. ನಿಜವಾದ ರಾಷ್ಟ್ರಕಾರಣದ ಚರ್ಚೆ ಆಗ್ಬೇಕು. ಅರೆಸೈನಿಕರಿಗೆ ನಿಜವಾದ ನ್ಯಾಯವನ್ನು ಕೊಡಿಸಬೇಕು ಮತ್ತು ನೀವೊಂದು ಬೋರ್ಡ್ ಅನ್ನ, ಪ್ಯಾರಾಮಿಲಿಟರಿ ಬೋರ್ಡ್ ಅನ್ನ ಸ್ಥಾಪಿಸಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನು ಸಲ್ಲಿಸಿದ್ದೀರಿ. ಈ ಹಕ್ಕೊತ್ತಾಯಕ್ಕೆ ಹಿಂದೆ ಇದ್ದಂತ ಸರ್ಕಾರ ಅಂಡರ್ಲೈನ್ಡ್ ನೀವೇ ಕೊಟ್ಟಿರುವಂತ ನಿಮ್ಮ ಮನವಿ ಪತ್ರ ಇದು. ಇದನ್ನ ಸರ್ಕಾರಕ್ಕೆ ತಲುಪಿಸಿ ಅಂತ ನನಗೆ ಕೊಟ್ಟಿದ್ದೀರಿ. ಖಂಡಿತವಾಗಿ ಇದನ್ನು ತಲುಪಿಸ್ತೀನಿ. ಉಪಮುಖ್ಯಮಂತ್ರಿಗಳು ಇಲ್ಲೇ ಬರೋದ್ರಿಂದ ಅದನ್ನ ನೀವೇ ಇಲ್ಲಿಯೇ ತಲುಪಿಸಲೂಬಹುದು. ಡೇಟ್ ಇತ್ತಲ್ಲ, ಕೇಂದ್ರ ಸರ್ಕಾರದ ಮೇಲೆ ನಮೂದಿಸಿದ ಉಲ್ಲೇಖದ ಆಧಾರದ ಮೇಲೆ ತಮ್ಮ ಸರ್ಕಾರದ ಹಿಂದಿನ ಅವಧಿಯಲ್ಲಿ ದಿನಾಂಕ 18/3/2018 ಒಂದು ಮಹತ್ವಪೂರ್ಣ ಆದೇಶವನ್ನು ಹೊರಡಿಸಿ ಅರೆಸೇನೆಗಳನ್ನು ಮಾಜಿ ಕೇಂದ್ರೀಯ ಸಶಸ್ತ್ರ ಪಡೆಗಳೆಂದು ಪರಿಗಣಿಸಿ ಸೇನೆಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಕೊಡುವ ತೀರ್ಮಾನ ಮಾಡಿದ್ದುದು ಸುಮಾರು 40,000 ಸೇವಾ ನಿರತ ಮತ್ತು ನಿವೃತ್ತ ಅರೆಸೇನಾ ಪಡೆಯ ಯೋಧರಿಗೆ ಮತ್ತು ಅವರ ಕುಟುಂಬಕ್ಕೆ ಮಹದಾನಂದವನ್ನೂ ನೀಡಿತ್ತು. 18/3/2018 ಬಹುಶಃ ಈ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಂಡಿತ್ತು. ಆದ್ರೆ ಆ ನಂತರ ಬಂದಂತ ಸರ್ಕಾರ 28/11/2018 ಪಾಪ ನಿಮಗೆ ಜಾಸ್ತಿ ಸಮಯನೂ ಆ ಬೋರ್ಡ್ ಅಸ್ತಿತ್ವಕ್ಕೆ ಬರಕ್ ಮುಂಚೆನೆ ಅದು ಸತ್ತೋಯ್ತು. 18/3/2018 ಆ ಬೋರ್ಡ್ ಅಸ್ತಿತ್ವಕ್ಕೆ ತರುವಂತ ತೀರ್ಮಾನ ಆಗಿ ಅದಿನ್ನೇನು ಅಸ್ತಿತ್ವಕ್ಕೆ ಬರಬೇಕು ಅಷ್ಟೊಳಗೆ ಆ ಸರ್ಕಾರ ಬದಲಾಯಿತು. ಆ ನಂತರ 28/11/2018 ಬಂದಂತ ಹೊಸ ಸರ್ಕಾರದ ಮುಖ್ಯಮಂತ್ರಿಗಳು ಈ ಬೋರ್ಡ್ ಅನ್ನ ರದ್ದಾಗಿಸಿದರು. ಈಗ ಮತ್ತೆ ಯಾರು ಹಿಂದೆ ಈ ಬೋರ್ಡ್ ಅನ್ನು ಜಾರಿ ಕೊಡುವ ತೀರ್ಮಾನವನ್ನ ಮಾಡಿದ್ರು ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಮತ್ತೆ ವಾಪಸ್ ನಮಗೆ ಅರೆಸೇನಾ ಪಡೆಯವರಿಗೆ ಒಂದು ಬೋರ್ಡ್ ಅನ್ನು ಕೊಡಿ ಎನ್ನುವ ಬೇಡಿಕೆಯನ್ನ ನೀವು ಕೇಳ್ತಾ ಇದ್ದೀರಿ. ಇದು ನ್ಯಾಯೋಚಿತವಾಗಿದೆ. ಈ ಬೇಡಿಕೆಯನ್ನ ಸರ್ಕಾರಕ್ಕೆ ಖಂಡಿತವಾಗಿ ಮುಟ್ಟಿಸುವಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾನು ಮಾಡ್ತೇನೆ. ನಿಮ್ ಪರವಾಗಿ ಧ್ವನಿಯಾಗಿರ್ತೇನೆ.